10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಜ ವಿಜ್ಞಾನಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದೇನಿದೆ, ಈಗಾಗಲೇ ನಮಗೆ ಹಿಂದಿನ ಅಧ್ಯಾಯಗಳಲ್ಲಿ ತಿಳ್ಕೊಂಡಿದ್ದೀವಿ ಭೂಗೋಳ ಅಂದ್ರೆ ಏನು ಅಂತ. ಯಾರಾದ್ರೂ ಹೇಳ್ತೀರಾ ಭೂಗೋಳ ಅಂದ್ರೆ ಏನು ಅಂತ? ಭೂಮಿಯ ಅಂತರಾಳ ಮತ್ತು ಬಾಹ್ಯದಲ್ಲಿ ಅಧ್ಯಯನ ಮಾಡುವುದೇ ಭೂಗೋಳ. ವೆರಿ ಗುಡ್. ಭೂಮಿಯ ಅಂತರಾಳ ಮತ್ತು ಬಾಹ್ಯವಾಗಿ ಅಧ್ಯಯನವನ್ನ ಮಾಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ಭೂಗೋಳ ಶಾಸ್ತ್ರ ಎಂಬುದಾಗಿ ಕರೆಯಲಾಗುತ್ತೆ. ಹಾಗೇನೆ ಈಗ ನಾವು ಎಲ್ಲಿ ವಾಸವನ್ನ ಮಾಡ್ತಾ ಇದೀವಿ? ಭೂಮಿ ಅಲ್ವಾ? ಪ್ರತಿಯೊಂದು ಜೀವರಾಶಿಗಳು ಕೂಡ ವಾಸ ಮಾಡ್ತಕ್ಕಂಥದ್ದಲ್ಲಿ ಭೂಮಿಯ ಮೇಲೆ ನಾವು ವಾಸವನ್ನ ಮಾಡ್ತಾ ಇದ್ದೀವಿ. ಕೋಟ್ಯಾನು ಕೋಟಿ ವರ್ಷಗಳ ಹಿಂದೆ ಭೂಮಿ ಅಂತಕ್ಕಂಥದ್ದು ರಚನೆಯಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅಲ್ವಾ? ಹಾಗಾದ್ರೆ ನಾವು ಈ ಒಂದು ಅವಧಿಯಲ್ಲಿ ಮುಖ್ಯವಾಗಿ ಭಾರತದ ಭೂಬಳಕೆ ಮತ್ತು ವ್ಯವಸಾಯ ಅಂತಕ್ಕಂಥದ್ದೇನಿದೆ, ವ್ಯವಸಾಯಕ್ಕೆ ಸರ್ವಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಯಾರು? ರೈತರ ಮಕ್ಕಳು ತಾನೆ ನಾವೆಲ್ಲ, ಹೌದಲ್ವಾ? ರೈತರ ಮಕ್ಕಳಾಗಿರೋದ್ರಿಂದ ನಮಗೆ ವ್ಯವಸಾಯ ಅಂತ ಏನು ಅಂತಕ್ಕಂಥದ್ದು ಗೊತ್ತಿದೆ. ಹಾಗೇನೆ ಭೂಮಿಯನ್ನ ಯಾವ ಯಾವ ವಿಧಗಳಿಗೆ ನಾವು ಬಳಕೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಇವತ್ತು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಭಾರತದ ಭೂ ಬಳಕೆ ಹಾಗೂ ವ್ಯವಸಾಯ ಅಂತಕ್ಕಂಥದ್ದೇನಿದೆ ಈ ಒಂದು ಅಧ್ಯಯನವನ್ನ ನಾವು ಇವತ್ತು ನೋಡೋಣ. ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಲಿಕಾಂಶಗಳು ಏನೇನಿದಾವೆ ಅಂದ್ರೆ ಈ ಒಂದು ಅವಧಿಯಲ್ಲಿ ನಾವು ನೋಡೋದಾದ್ರೆ ಭೂ ಬಳಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು, ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವಿದಾವೆ, ಹಾಗೇನೆ ಭೂ ಬಳಕೆಯ ಪ್ರಕಾರಗಳು ಯಾವ್ಯಾವುದಕ್ಕೆ ನಾವು ಭೂಮಿಯನ್ನ ಬಳಸ್ತಾ ಇದ್ದೀವಿ, ಹಾಗೇನೆ ವ್ಯವಸಾಯದ ಅರ್ಥ ಮತ್ತು ಪ್ರಾಮುಖ್ಯತೆ, ವ್ಯವಸಾಯ ಅಂದ್ರೆ ಏನು ಮತ್ತೆ ಅದರ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ದಿ ಅಗ್ರಿಕಲ್ಚರ್ ಅಂತ ಕರಿತೀವಿ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ವ್ಯವಸಾಯದ ವಿಧಗಳು, ಯಾವ್ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸಾಯದ ವಿಧಗಳನ್ನ ನಾವು ಇವತ್ತು ಅಳವಡಿಸ್ಕೊಂಡಿದ್ದೀವಿ ಅನ್ನೋ ಇಷ್ಟು ಕಲಿಕಾಂಶಗಳನ್ನ ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಭೂ ಬಳಕೆ ಅಂದ್ರೆ ಏನು? ಭೂ ಅಂದ್ರೆ ಏನು? ಭೂಮಿ. ಬಳಕೆ ಅಂದ್ರೆ ಏನು? ಉಪಯೋಗಿಸ್ಕೊಳ್ತಕ್ಕಂಥದ್ದು ಅಲ್ವಾ? ಭೂಮಿಯನ್ನ ವಿವಿಧ ರೀತಿಯಲ್ಲಿ ನಾವು ಬಳಕೆಯನ್ನ ಮಾಡ್ತಾ ಇದೀವಿ. ಒಂದೇ ರೀತಿಯ ಬಳಕೆಯನ್ನ ಮಾಡ್ತೀವ? ಕೇವಲ ವ್ಯವಸಾಯ ಬಳಕೆ ಮಾಡ್ತಾ ಇದೀವಾ? ಬರೀ ಕೆರೆಗಳು ಅಂತಕ್ಕಂಥವಿದಾವ, ಸಮುದ್ರ ಅಂತಕ್ಕಂಥದ್ದು ಇದೆಯಾ, ಅರಣ್ಯಗಳು ಅಂತಕ್ಕಂಥದ್ದು ಏನಾದ್ರು ಇದಾವ? ಇಲ್ಲಲ್ವಾ? ಹಲವಾರು ರೀತಿಗಳಲ್ಲಿ ನಾವು ಭೂಮಿಯನ್ನ ಬಳಕೆ ಮಾಡ್ತಕ್ಕಂಥದ್ದು. ಹಾಗಾಗಿನೇ ಭೂಮಿಯು ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಸಂಪನ್ಮೂಲ. ಇದು ಮಾನವ ನಿರ್ಮಿತನ ಅಥವಾ ಪ್ರಾಕೃತಿಕ ಸಂಪನ್ಮೂಲನ? ಅಲ್ವಾ? ಪ್ರಕೃತಿ ದತ್ತವಾಗಿ ದೇವರ ಕೊಡುಗೆ ಅಂತ ನಾವೇನ್ ಕರಿತೀವಿ, ಅದು ಪ್ರಾಕೃತಿಕ ದತ್ತವಾಗಿ ಬಂದಿರತಕ್ಕಂತಹ ಒಂದು ಕೊಡುಗೆ. ಯಾವುದು? ಈ ಒಂದು ಭೂಮಿ ಅಂತಕ್ಕಂಥದ್ದೇನಿದೆ. ಹಾಗಾಗಿ ಇದನ್ನ ನಾವು ಭೂಮಿ ಪ್ರಾಕೃತಿಕ ಸಂಪನ್ಮೂಲಗಳಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ನಾವು ಹಲವಾರು ಬಳಕೆಗಳನ್ನಾಗಿ ಮಾಡ್ತಾ ಇದ್ದೀವಿ, ಹಲವಾರು ಉಪಯೋಗಕ್ಕಾಗಿ ನಾವು ಭೂಮಿಯನ್ನ ಬಳಕೆ ಮಾಡ್ತಾ ಇದೀವಿ. ಅದನ್ನೇ ನಾವೇನಂತ ಕರಿತೀವಿ? ಭೂ ಬಳಕೆ ಎಂಬುದಾಗಿ ಕರೆಯಲಾಗುತ್ತೆ. ಹಾಗಾದ್ರೆ ಭೂಮಿಯನ್ನ ಯಾವ್ಯಾವುದಕ್ಕೆ ಬಳಕೆ ಮಾಡ್ತಾ ಇದೀವಿ ನಾವಲ್ಲಿ ನೋಡಿ. ಒಂದು ಸಾಗುವಳಿ. ಸಾಗುವಳಿ ಅಂದ್ರೆ ಏನು? ಕೃಷಿಯನ್ನ ಮಾಡ್ತಾ ಅಲ್ವಾ? ಭೂಮಿಯನ್ನ ಮೊದಲನೇದಾಗಿ ನಾವು ಯಾವ್ದಕ್ಕೆ ಉಪಯೋಗಿಸ್ತಾ ಇದೀವಿ? ಕೃಷಿಗಾಗಿ ಹೆಚ್ಚಿನ ಉಪಯೋಗವನ್ನ ಮಾಡ್ಕೊಳ್ತಾ ಇದೀವಿ. ಯಾಕೆಂತಂದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಆಹಾರ ಧಾನ್ಯಗಳ ಉತ್ಪಾದನೆಯನ್ನ ನಾವು ಮಾಡ್ಬೇಕಾಗಿರೋದ್ರಿಂದ ನಾವು ಹೆಚ್ಚಿನದಾಗಿ ಭೂಮಿಯನ್ನ ಸಾಗುವಳಿ ಅಂದ್ರೆ ಕೃಷಿಗಾಗಿ ಅದನ್ನ ಬಳಕೆ ಮಾಡ್ತಾ ಇದ್ದೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಸಾಕಷ್ಟು ಬರೀ ಭೂಪ್ರದೇಶ ಅಂತಕ್ಕಂಥದ್ದು ಇದೆಯಾ? ಇಲ್ಲ ಅಲ್ವಾ? ಅರಣ್ಯಗಳು ಅಂತಕ್ಕಂಥವು ಕೂಡ ಇದಾವೆ. ಇವು ಅರಣ್ಯಗಳು ದಟ್ಟವಾಗಿರ್ತಕ್ಕಂಥ ಅರಣ್ಯಗಳಿದಾವೆ. ಪಶ್ಚಿಮ ಘಟ್ಟಗಳಿದಾವೆ, ಪೂರ್ವ ಘಟ್ಟಗಳಿದಾವೆ. ಸಾಕಷ್ಟು ನಾವು ಅರಣ್ಯ ಪ್ರದೇಶವನ್ನ ಭಾರತ ಅಂತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದು ಅಥವಾ ಭೂಪ್ರದೇಶ ಹೊಂದಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ನಂತರ ಹುಲ್ಲುಗಾವಲುಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗೇನೆ ಬೀಡು ಭೂಮಿಗಳು ಅಂತಕ್ಕಂಥವಿದ್ದಾವೆ. ಬೀಡು ಭೂಮಿ ಅಂದ್ರೆ ಗೊತ್ತಲ್ಲ, ವ್ಯವಸಾಯಕ್ಕೆ ಯೋಗ್ಯವಲ್ಲದಿರ್ತಕ್ಕಂಥ ಭೂಮಿಗಳಿದ್ದಾವೆ. ಅಂತವನ್ನ ನಾವೇನು ಕರಿತೀವಿ? ಬೀಡು ಭೂಮಿ ಅಂತ ಕರಿತೀವಿ. ಅಥವಾ ಇನ್ನು ಯಾವುದೇ ರೀತಿಯಾಗಿ ಗುಡ್ಡಗಾಡುಗಳು, ಸಮುದ್ರ ತೀರ ಪ್ರದೇಶಗಳು, ಮರುಭೂಮಿ ಪ್ರದೇಶಗಳು ಇವೆಲ್ಲವೂ ಕೂಡ ವ್ಯವಸಾಯಕ್ಕೆ ಯೋಗ್ಯವಲ್ಲದೇ ಇರ್ತಕ್ಕಂಥ ಭೂಪ್ರದೇಶಗಳು. ಹಾಗೇನೆ ವ್ಯವಸಾಯೇತರ ಬಳಕೆಗೆ ಬಂದಿರ್ತಕ್ಕಂಥ ಭೂಪ್ರದೇಶಗಳು, ವ್ಯವಸಾಯದ ಇಲ್ಲದಿರ್ತಕ್ಕಂಥ ಪ್ರದೇಶಗಳು ಅಂದ್ರೆ ರಸ್ತೆಗಳಾಗಿರ್ಬೋದು, ಆಮೇಲೆ ಕೆರೆಗಳಾಗಿರ್ಬೋದು, ರೈಲು ಮಾರ್ಗಗಳಾಗಿರ್ಬೋದು, ಈ ರೀತಿಯಾಗಿ ಬಳಕೆಯನ್ನ ಮಾಡ್ತಾ ಇರ್ತೀವಿ. ಇನ್ನ ವಿವಿಧ ಉದ್ದೇಶಗಳಿಗೆ ಭೂಮಿಯನ್ನ ನಾವು ಬಳಸಲಾಗ್ತದೆ. ಇದನ್ನೇ ನಾವೇನಂತ ಕರಿತೀವಿ? ಭೂ ಬಳಕೆ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಭೂ ಬಳಕೆ ಅಂದ್ರೆ ಏನು? ಇರ್ತಕ್ಕಂಥ ಭೂಮಿಯನ್ನ ವಿವಿಧ ಉದ್ದೇಶಗಳಿಗೆ ನಾವು ಬಳಸ್ತಕ್ಕಂಥ ಒಂದು ವಿಧಾನ ಏನಿದೆ, ಈ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ?
ಭೂ ಬಳಕೆ ಎಂಬುದಾಗಿ ಕರೆಯಲಾಗುತ್ತೆ. ಯಾವ್ಯಾವ ಬಳಸ್ತೀವಿ ಅಂತ ನಾವು ಹೇಳಿದ್ವಿ, ಅರಣ್ಯಗಳು, ಸಾಗುವಳಿ, ಆಮೇಲೆ ಹುಲ್ಲುಗಾವಲು, ಬೀಡು ಭೂಮಿ, ವ್ಯವಸಾಯೇತರ ಭೂಪ್ರದೇಶ, ಈ ರೀತಿಯಾಗಿ ಹಲವಾರು ರೀತಿಗಳಲ್ಲಿ ನಾವು ಭೂಮಿಯನ್ನ ಏನ್ ಮಾಡ್ತಾ ಇದೀವಿ, ಬಳಕೆಯನ್ನ ಮಾಡ್ತಾ ಇದ್ದೀವಿ. ಓಕೆ, ಮತ್ತೆ ಈ ತರ ಭೂ ಬಳಕೆ ಅಂದ್ರೆ ಏನಂತ, ಹಾಗಾದ್ರೆ ನಾವು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ಯಾವಿದ್ದಾವೆ, ಭೂ ಬಳಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವಿದ್ದಾವೆ, ಇದು ಕೂಡ ಇಂಪಾರ್ಟೆಂಟ್ಸ್ ಆಗಿರ್ತಕ್ಕಂಥದ್ದು. ಪರೀಕ್ಷೆ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ, ಏನಿರುತ್ತೆ ಪ್ರಶ್ನೆ, ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅಂತ ಪ್ರಶ್ನೆನೇ ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ ಬರುತ್ತೆ. ಹಾಗಾದ್ರೆ ನಾವು ಭೂಮಿಯನ್ನ ನಾವು ಹಲವಾರು ಗುಣಲಕ್ಷಣಗಳ ಆಧಾರದ ಮೇಲೆ ಮುಖ್ಯವಾಗಿ ಎಷ್ಟು ಪ್ರಕಾರಗಳನ್ನಾಗಿ ನಾವು ಬಳಕೆ ಮಾಡ್ಕೋಬಹುದು, 3 ಪ್ರಕಾರಗಳಾಗಿ. ಒಂದು ಪ್ರಾಕೃತಿಕ ಅಂಶಗಳು, ಹಾಗೇನೆ ಆರ್ಥಿಕ ಕಾರಣಗಳು ಮತ್ತು ಸಾಮಾಜಿಕ ಕಾರಣಗಳು ಅಥವಾ ಅಂಶಗಳು ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಲ್ಲ? ಈ ಒಂದು ಭೂ ಬಳಕೆಯ ಪ್ರಕಾರಗಳನ್ನ ಎಷ್ಟು ವಿಧಗಳಾಗಿ, 3 ವಿಧಗಳಾಗಿ ನಾವು ಕಾಣಬಹುದಾಗಿದೆ. ಅಥವಾ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು 3 ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಪ್ರಾಕೃತಿಕ ಅಂಶಗಳು, ಆರ್ಥಿಕ ಅಂಶಗಳು ಮತ್ತು ಸಾಮಾಜಿಕ ಅಂಶಗಳು. ಮತ್ತೆ ಅವುಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋದಾಗ, ಪ್ರಾಕೃತಿಕ ಅಂಶಗಳು ಅಂತಕ್ಕಂಥವು ಏನಿದಾವೆ ಅಂದ್ರೆ ಪ್ರಕೃತಿ ದತ್ತವಾಗಿ ಭೂಮಿಯ ಮೇಲೆ ಬೀರ್ತಕ್ಕಂತಹ ಪ್ರಭಾವ ಅಥವಾ ಪರಿಣಾಮಗಳೇನಿದಾವೆ ಇವುಗಳನ್ನೇ ನಾವು ಏನಂತ ಕರಿತೀವಿ, ಪ್ರಾಕೃತಿಕ ಅಂಶಗಳಂತ ಕರಿತೀವಿ. ಭೂ ಸ್ವರೂಪಗಳನ್ನ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಪ್ರಾಕೃತಿಕ ಅಂಶಗಳಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ಯಾವುದು, ಭೂ ಸ್ವರೂಪಗಳು ಅಲ್ವಾ. ಭೂ ಸ್ವರೂಪಗಳನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನ ವಾಯುಗುಣ, ಈಗ ವಿಶ್ವದ ಎಲ್ಲಾ ಕಡೆ ಒಂದೇ ರೀತಿಯಾಗಿರ್ತಕ್ಕಂಥ ವಾಯುಗುಣವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇದೆಯಾ? ಅಥವಾ ನಮ್ಮ ದೇಶದಲ್ಲೇ ನಾವು ತಗೊಂಡಾಗ ಎಲ್ಲಾ ಕಡೆನೂ ಕೂಡ ಎಲ್ಲಾ ರಾಜ್ಯಗಳಲ್ಲೂ ಅಥವಾ ಎಲ್ಲಾ ಪ್ರದೇಶಗಳಲ್ಲೂ ಒಂದೇ ರೀತಿಯಾಗಿರ್ತಕ್ಕಂಥ ವಾಯುಗುಣವನ್ನು ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ವಾಯುಗುಣವು ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಅಂಶವನ್ನು ಅದು ಒಳಗೊಂಡಿರುತ್ತೆ. ಇನ್ನ ಮಣ್ಣಿನ ಲಕ್ಷಣ, ಈಗ ಭೂಪ್ರದೇಶ ಅಂತಕ್ಕಂಥದ್ದು ಇದೆ ಅಂದಾಗ ಭೂಪ್ರದೇಶನೂ ಕೂಡ ಎಲ್ಲಾ ಕಡೆನೂ ಒಂದೇ ರೀತಿಯಾಗಿರ್ತಕ್ಕಂಥ ಮಣ್ಣಿದೆಯಾ? ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯ, ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ರೀತಿಯ ಮಣ್ಣುಗಳನ್ನು ನಾವು ಕಾಣ್ತೀವಿ. ಮಣ್ಣಿನ ವಿಧಗಳು ಗೊತ್ತಲ್ಲ ನಮಗೆ, ಕಪ್ಪು ಮಣ್ಣು, ಜೇಡಿ ಮಣ್ಣು, ಆಮೇಲೆ ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು, ಪರ್ವತ ಮಣ್ಣು, ಮರುಭೂಮಿ ಮಣ್ಣು ಅಲ್ವಾ. ಈ ರೀತಿಯಾಗಿ ನಾವು ಹಲವಾರು ವಿಧಗಳನ್ನಾಗಿ ನಾವು ಕಾಣ್ತಾ ಇದ್ದೀವಿ. ಒಂದು ಪ್ರಾಕೃತಿಕ ಅಂಶಗಳು. ಇನ್ನು ಆರ್ಥಿಕ ಅಂಶಗಳಿಗೆ ಬಂದ್ರೆ ಭೂ ಹಿಡುವಳಿಗಳು. ಅಂದ್ರೆ ಹಿಡುವಳಿ ಅಂತಂದ್ರೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶಗಳನ್ನ ನಾವೇನಂತ ಕರಿತೀವಿ, ಭೂ ಹಿಡುವಳಿಗಳು ಅಂತ ಕರಿತೀವಿ. ಇನ್ನ ಮಾರುಕಟ್ಟೆ ಅಂತಕ್ಕಂಥದ್ದು ಅರ್ಥ ಆಯ್ತಲ್ಲ. ಮಾರುಕಟ್ಟೆ ಅಂದ್ರೆ ವ್ಯವಸಾಯದಿಂದ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನ ನಾವು ಎಲ್ಲಿ ತಗೋಬೇಕಾಗುತ್ತೆ, ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಇನ್ನ ಜನಸಂಖ್ಯೆ ಅಂತಕ್ಕಂಥದ್ದು, ಜನಸಂಖ್ಯೆಯನ್ನು ಕೂಡ ಇದರ ಮೇಲೆ ಪ್ರಭಾವ ಅಂತಕ್ಕಂಥದ್ದು ಬೀಳ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನ ವ್ಯವಸಾಯ ಉತ್ಪನ್ನಗಳ ಬೇಡಿಕೆ, ಅಂದ್ರೆ ವ್ಯವಸಾಯ ಉತ್ಪನ್ನಗಳಂದ್ರೆ ಏನು, ಕೃಷಿಯಿಂದ ಉತ್ಪಾದನೆಯಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳು ಅಥವಾ ಇನ್ನಿತರೆ ವ್ಯವಸಾಯ ಉತ್ಪನ್ನ ವಸ್ತುಗಳು, ಅಂದ್ರೆ ವ್ಯವಸಾಯದಿಂದ ಉತ್ಪಾದನೆಯಾಗಿರ್ತಕ್ಕಂಥ ಏನೆಲ್ಲ ಆಹಾರ ಧಾನ್ಯಗಳಾಗಿರ್ಬೋದು, ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳಾಗಿರ್ಬೋದು, ಇನ್ನಿತರೆ ಯಾವುದೇ ಆಗಿರ್ಬೋದು ವ್ಯವಸಾಯೇತರ ಅಂಶಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಇನ್ನ ಉದ್ದೇಶ ಅಂತಕ್ಕಂಥದ್ದು, ಇನ್ನ ಕೆಲವು ಉದ್ಯೋಗ ಅಂತಕ್ಕಂಥದ್ದು ಇದೆ. ಆರ್ಥಿಕ ಕಾರಣಗಳಲ್ಲಿ ಏನಿದೆ, ಉದ್ಯೋಗ ಅಂತಕ್ಕಂಥದ್ದು. ವ್ಯವಸಾಯವು ಸಾಕಷ್ಟು ಜನರಿಗೆ ಏನನ್ನ ಒದಗಿಸುತ್ತೆ, ಇಲ್ಲಿ ಏನನ್ನ ಒದಗಿಸುತ್ತೆ, ಉದ್ಯೋಗವನ್ನ ಒದಗಿಸ್ತಕ್ಕಂಥದ್ದು, ಅಂದ್ರೆ ಕೆಲಸವನ್ನ ಒದಗಿಸ್ತಕ್ಕಂಥದ್ದು. ಯಾವಾಗ ಈ ಒಂದು ವ್ಯವಸಾಯದಲ್ಲಿ ನಮಗೆ ಕೆಲಸ ಅಂತಕ್ಕಂಥದ್ದು ಸಿಗುತ್ತೆ, ಅವಾಗ ಜೀವನ ಮಟ್ಟನೂ ಕೂಡ ಸುಧಾರಿಸ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಇದು ಆರ್ಥಿಕ ಕಾರಣಗಳು. ಇನ್ನ ಸಾಮಾಜಿಕ ಕಾರಣಗಳಿಗೆ ಬಂದ್ರೆ, ಮೂರನೇದಾಗಿರ್ತಕ್ಕಂಥದ್ದು ಯಾವುದು, ಸಾಮಾಜಿಕ ಕಾರಣಗಳಿಗೆ ಬಂದ್ರೆ ಜನರ ಮನೋಭಾವ. ಜನರ ಮನೋಭಾವ, ಎಲ್ಲರೂ ವ್ಯವಸಾಯ, ಈಗ ಭೂಪ್ರದೇಶ ಅಂತಕ್ಕಂಥದ್ದಿದೆ, ಭೂಮಿ ಅಂತಕ್ಕಂಥದ್ದು ಅವ್ರ ಹತ್ರ ಇದೆ. ಹಾಗಾದ್ರೆ ಎಲ್ಲರ ಮನೋಭಾವವನ್ನು ನಾವು ವ್ಯವಸಾಯವನ್ನ ಮಾಡ್ಲೇಬೇಕಂತ ಏನಾದ್ರು ಅನ್ಕೊಂಡಿರ್ತಾರ. ಕೆಲವರು ವ್ಯವಸಾಯವನ್ನ ಮಾಡ್ಬೋದು, ಇನ್ನು ಕೆಲವರು ಮಾಡದೆ ಇರಬಹುದು. ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಜನರ ಮನೋಭಾವ. ಇನ್ನ ಸಾಮಾಜಿಕ ಸ್ಥಿತಿ ಅಂತಕ್ಕಂಥದ್ದು, ಏನು ನಾವು ಭೂಮಿಯ ಒಡೆಯ ಅಂತ ನಾವೇನ್ ಕರಿತೀವಿ, ಹೆಚ್ಚು ಹೆಚ್ಚು ಭೂಮಿ ಹೊಂದಿರತಕ್ಕಂಥದ್ದು ಕೂಡ ನಾವಲ್ಲಿ ಗಮನಿಸ್ತಕ್ಕಂಥದ್ದು. ಇನ್ನ ತಾಂತ್ರಿಕತೆ, ಇದರಲ್ಲಿ ಮುಖ್ಯವಾಗಿ ವ್ಯವಸಾಯದಲ್ಲೂ ಕೂಡ ನಾವು ಏನನ್ನ ಟೆಕ್ನಾಲಜಿ ಅಂತ ನಾವೇನ್ ಕರಿತೀವಿ, ತಾಂತ್ರಿಕತೆಯನ್ನು ಕೂಡ ಬಳಕೆ ಮಾಡ್ತಕ್ಕಂಥದ್ದು. ಇದು ಕೂಡ ಒಂದು ಪರಿಣಾಮವನ್ನು ಬೀರುತ್ತೆ. ನೀರಾವರಿ ಸೌಲಭ್ಯಗಳು ಅಂತಕ್ಕಂಥದ್ದು ಏನಿದಾವೆ, ಈಗ ಭಾರತದ ವ್ಯವಸಾಯ ಅಂತಕ್ಕಂಥದ್ದು ಏನಿದೆ ಗೊತ್ತಲ್ಲ ನಮಗೆ, ನೈಋತ್ಯ ಮಾನ್ಸೂನ್ ಮಾರುತಗಳು ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಜೂನ್ ಟು ಸೆಪ್ಟೆಂಬರ್ ವರೆಗೆ ಮಾತ್ರ ಮಳೆಗಾಲ ಅಂತಕ್ಕಂಥದ್ದು ಭಾರತದಲ್ಲಿ ಇರುತ್ತೆ, ಹೌದಾ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಹೆಚ್ಚು ಮಳೆ ಅಂತಕ್ಕಂಥದ್ದು ಬರೋದ್ರಿಂದ
ಭಾರತದ ರೈತರು ಅಂತಕ್ಕಂಥ ಏನ್ ಮಾಡ್ತಾರೆ, ಅದೇ ಸಮಯದಲ್ಲಿ ಹೆಚ್ಚಿನ ವ್ಯವಸಾಯ ಉತ್ಪನ್ನಗಳನ್ನ ಮಾಡ್ತಕ್ಕಂಥ ನಾವು ಕಾಣ್ತೀವಿ. ನಂತರ ಏನಾಗುತ್ತೆ, 3 ತಿಂಗಳ ನಂತರ ಏನಾಗುತ್ತೆ, ಅಕ್ಟೋಬರ್ ನಂತರ ಮಳೆ ಅಂತಕ್ಕಂಥದ್ದು ವಾಪಸ್ ಹೋಗುತ್ತೆ. ಅವಾಗ ಮಳೆಯ ಪ್ರಮಾಣ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅಂತಹ ಒಂದು ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಅವರು ಅಂದ್ರೆ ಕೆಲವು ಜನರು ನೀರಾವರಿ ಪದ್ಧತಿಯನ್ನು ಹೊಂದಿರತಕ್ಕಂಥ ನಾವು ಕಾಣ್ತೀವಿ. ಅದನ್ನೇ ನಾವು ನೀರಾವರಿ ಸೌಲಭ್ಯಗಳು ಅಂತ ಕರಿತೀವಿ. ಇನ್ನು ಮಾನವನ ಸಾಮರ್ಥ್ಯ ಅಂತಕ್ಕಂಥದ್ದು ಏನಿದೆ, ಸಾಮಾಜಿಕ ಅಂಶಗಳಲ್ಲಿ ಮಾನವನ ಸಾಮರ್ಥ್ಯ ಅಂತಕ್ಕಂಥದ್ದು ಅಂದ್ರೆ ವ್ಯವಸಾಯವನ್ನ ಮಾಡ್ಲಿಕ್ಕೆ ಮಾನವನ ಅಗತ್ಯತೆ ಅಂತಕ್ಕಂಥದ್ದು ತುಂಬಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಇಷ್ಟು ಈ ಒಂದು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ 3 ವಿಧಗಳನ್ನ ನಾವು ತಿಳ್ಕೊಂಡಾಯ್ತು. ಅರ್ಥ ಆಯ್ತಾ? ಈಗ ಒಂದು ಪ್ರಾಕೃತಿಕ ಅಂಶಗಳು, ಆರ್ಥಿಕ ಅಂಶಗಳು ಮತ್ತು ಸಾಮಾಜಿಕ ಅಂಶಗಳನ್ನು ನಾವು ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್ ನಾವು ಭೂ ಬಳಕೆಯ ಮೇಲೆ ಅಥವಾ ಭೂ ಬಳಕೆಯ ಪ್ರಕಾರಗಳು, ಎಷ್ಟಿದ್ದಾವೆ ಪ್ರಕಾರಗಳು ನೋಡಿ ಕೊಟ್ಟಿದ್ದಾರೆ. ಭೂ ಬಳಕೆಯ ಪ್ರಕಾರಗಳನ್ನ 6 ವಿಧಗಳಾಗಿ ವಿಂಗಡಿಸತಕ್ಕಂಥದ್ದು. ಅಂದ್ರೆ ಭಾರತದಲ್ಲಿ ಲಭ್ಯವಿರುವ ಭೂಮಿ ಅಂತಕ್ಕಂಥದ್ದು ಏನಿದೆ, ಈ ಒಂದು ಆಧಾರದ ಮೇಲೆ ಭಾರತದಲ್ಲಿ ಲಭ್ಯವಿರುವ ಭೂಪ್ರದೇಶದ ಆಧಾರದ ಮೇಲೆ ಎಷ್ಟು ಭಾಗಗಳಾಗಿ 6 ಭಾಗಗಳಾಗಿ ನಾವು ವಿಂಗಡಿಸಿದ್ದೀವಿ. ಅರ್ಥ ಆಯ್ತಲ್ಲ? ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ 3 ಅಂಕದ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ, ನೆನಪಿರಲಿ. ಓಕೆ ನೋಡಿ, ಭಾರತದಲ್ಲಿ ಲಭ್ಯವಿರುವ ಭೂಪ್ರದೇಶ ಅಂತಕ್ಕಂಥದ್ದು ಏನಿದೆ, ಇದರ ಆಧಾರದ ಮೇಲೆ ಇಲ್ಲಿ 6 ವಿಭಾಗಗಳನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದು ನಿವ್ವಳ ಸಾಗುವಳಿ ಭೂಮಿ, ಇನ್ನ ಎರಡನೇದಾಗಿರ್ತಕ್ಕಂಥದ್ದು ಅರಣ್ಯ ಭೂಮಿ, ವ್ಯವಸಾಯೇತರ ಭೂ ಬಳಕೆ, ಹಾಗೇನೆ ಬೀಳು ಭೂಮಿ, ಹುಲ್ಲುಗಾವಲುಗಳ ಪ್ರದೇಶ, ಇನ್ನ ಬಳಕೆಯಾಗದ ವ್ಯವಸಾಯ ಭೂಮಿ ಅಂತಕ್ಕಂಥದ್ದು. ಇಷ್ಟು 6 ಪ್ರಮುಖವಾಗಿರ್ತಕ್ಕಂಥ ಭೂ ಬಳಕೆಯ ಮೇಲೆ ಅಥವಾ ಭೂ ಬಳಕೆಯ ಪ್ರಕಾರಗಳನ್ನು ನೋಡ್ತಾ ಇದ್ದೀವಿ. ಈಗ ಒಂದೊಂದಾಗಿ ನಾವು ನೋಡೋದಾದ್ರೆ ಒಂದು ನಿವ್ವಳ ಸಾಗುವಳಿ ಭೂಮಿ. ನಿವ್ವಳ ಸಾಗುವಳಿ ಅಂತಂದ್ರೆ ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಏನಿದೆ ಅಂತ ಒಂದು ಪ್ರದೇಶವನ್ನು ನಾವೇನಂತ ಕರಿತೀವಿ, ನಿವ್ವಳ ಸಾಗುವಳಿ ಭೂಮಿ. ಹಾಗಾದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ಭೂಪ್ರದೇಶಗಳು ಕೂಡ ವ್ಯವಸಾಯಕ್ಕೆ ಯೋಗ್ಯವಾಗಿದೆಯಾ? ಇದೆಯಾ? ಮರುಭೂಮಿ ಪ್ರದೇಶಗಳಿದಾವೆ, ಸರೋವರಗಳಿದಾವೆ, ನದಿಗಳಿದಾವೆ, ಅರಣ್ಯಗಳಿದಾವೆ, ಬೆಟ್ಟ ಗುಡ್ಡಗಳಿದಾವೆ ಅಲ್ವಾ? ಇವೆಲ್ಲವನ್ನ ಒಳಗೊಂಡಿರ್ತಂತೆ ಇಲ್ಲಿ ನಾವು ನಿವ್ವಳ ಸಾಗುವಳಿ ಭೂಮಿ ಅಂದ್ರೆ ವ್ಯವಸಾಯಕ್ಕೆ ಯೋಗ್ಯ ಪಡ್ತಕ್ಕಂತಹ ಭೂ ಪ್ರದೇಶವನ್ನು ನಾವೇನಂತ ಕರಿತೀವಿ, ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ನಾವು ಎರಡನೇ ನೋಡೋದಾದ್ರೆ ಅರಣ್ಯ ಭೂಮಿ. ಈಗ ಒಂದು ಸಾಗುವಳಿಗೆ ಒಳಪಟ್ಟಿರ್ತಕ್ಕಂಥದ್ದು ನಿವ್ವಳ ಸಾಗುವಳಿ ಭೂಮಿ, ಎರಡನೇದಾಗಿರ್ತಕ್ಕಂಥದ್ದು ಅರಣ್ಯ ಭೂಮಿ. ಅರಣ್ಯ ಹೆಚ್ಚಾಗಿದೆಯಾ? ಮಲೆನಾಡು ಪ್ರದೇಶಗಳಂತ ನಾವೇ ಕರಿತೀವಿ. ಆ ಒಂದು ಪ್ರದೇಶಗಳಲ್ಲಿ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಪ್ರದೇಶ ಆಗಿದ್ರು ಕೂಡ ಅಲ್ಲೇನಾಗಿದೆ, ಅರಣ್ಯ ಭೂಮಿ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಹೆಚ್ಚು ಪ್ರಮಾಣದಲ್ಲಿ ಅರಣ್ಯಗಳು ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ, ಉತ್ತಮವಾಗಿರ್ತಕ್ಕಂಥ ಮಳೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಈ ಒಂದು ಭೂ ಬಳಕೆಯ ಪ್ರಕಾರಗಳಲ್ಲಿ ಅರಣ್ಯಗಳು ಕೂಡ ಒಂದು ಭಾಗವನ್ನ ಹೊಂದಿರತಕ್ಕಂಥದ್ದು. ಇನ್ನ ಮೂರನೇದು ವ್ಯವಸಾಯೇತರ ಭೂ ಬಳಕೆ ಅಂತಕ್ಕಂಥದ್ದು ಏನಿದೆ. ವ್ಯವಸಾಯೇತರ ಭೂ ಬಳಕೆ ಅಂತಂದ್ರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದೆ ಇರತಕ್ಕಂಥ ಪ್ರದೇಶಗಳು. ಈಗ ರೈಲ್ವೆ ರಸ್ತೆಗಳಾಗಿರ್ಬೋದು, ಆಮೇಲೆ ಮಾಮೂಲಿ ರಸ್ತೆಗಳಾಗಿರ್ಬೋದು, ರೋಡ್ಗಳು ಅಂತ ನಾವು ಕರಿತೀವಿ, ಕೆರೆಗಳಾಗಿರ್ಬೋದು ಅಲ್ವಾ, ಸಮುದ್ರಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು ಅಲ್ವಾ, ಇವುಗಳೆಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ನಾವೇನಂತ ಕರಿತೀವಿ, ವ್ಯವಸಾಯೇತರ ಭೂ ಬಳಕೆ ಅಂತ ಕರಿತೀವಿ. ಇನ್ನ ಬೀಡು ಭೂಮಿ, ಈಗ ಸರ್ಕಾರದ ಭೂಮಿ ಆಗಿರ್ಬೋದು, ಗುಡ್ಡಗಳ ಪ್ರದೇಶಗಳಲ್ಲಿ 100 ಎಕರೆ ಹಂಗೆ ಬೀಡು ಬಿದ್ದಿರುತ್ತೆ ನೋಡಿದೀರಾ, ಅಲ್ಲೇನಾದ್ರು ವ್ಯವಸಾಯವನ್ನ ಮಾಡ್ತಾರ ಅವರು? ಇಲ್ಲ. ಈಗ ಒಂದು ಫ್ಯಾಮಿಲಿಯಲ್ಲಿ 4-5 ಜನ ಅಣ್ಣ ತಮ್ಮಗಳಿದ್ದಾರೆ, ಅವ್ರಿಗೆ ಒಂದು 50 ಎಕರೆ ಭೂಮಿ ಇದೆ ಅಂತಂದ್ರೆ 3 ವ್ಯವಸಾಯವನ್ನ ಮಾಡ್ತಾರೆ. 5 ಜನಕ್ಕೆ 10 ಎಕರೆ ಹಂಚಿದ್ರು 5 ಜನಕ್ಕೆ 50 ಎಕರೆ ಆಗುತ್ತೆ. 2 ಅಥವಾ 3 ವ್ಯವಸಾಯವನ್ನ ಮಾಡ್ತಾರೆ. ಇನ್ನಿಬ್ರು ಸರ್ಕಾರಿ ನೌಕರಿಯಲ್ಲಿ ಯಾವುದೋ ಒಂದು ನಗರ ಪ್ರದೇಶದಲ್ಲಿ ಜೀವನವನ್ನ ಮಾಡ್ತಾರೆ ಅಂದ್ರೆ ಅವ್ರು ಒಂದು ವ್ಯವಸಾಯವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಅವಾಗ ಏನಾಗುತ್ತೆ, ಅಲ್ಲಿ 20 ಎಕರೆ ಭೂ ಪ್ರದೇಶ ಅಂತಕ್ಕಂಥದ್ದು ಏನಿದೆ ಅದು ಬೀಳು ಭೂಮಿ ಆಗಿರ್ತಕ್ಕಂಥ ನಾವು ಕಾಣ್ತೀವಿ. ವ್ಯವಸಾಯ ಮಾಡದೇ ಇರತಕ್ಕಂತಹ ಭೂ ಪ್ರದೇಶವನ್ನ ನಾವು ಬೀಳು ಭೂಮಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇನ್ನ ಹುಲ್ಲುಗಾವಲು ಪ್ರದೇಶಗಳನ್ನು ಕೂಡ ಭಾರತದಲ್ಲಿ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಈಗ ಹುಲ್ಲುಗಾವಲು ಪ್ರದೇಶಗಳು ಇವುಗಳನ್ನು ಕೂಡ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇದು ಕೂಡ ಭೂ ಬಳಕೆಯ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇನ್ನ ಬಳಕೆಯಾಗದ ವ್ಯವಸಾಯ ಭೂಮಿ. ಬಳಕೆಯಾಗದ ವ್ಯವಸಾಯ ಭೂಮಿ ಅಂತಂದ್ರೆ ನಾವು ಯಾವ್ದು ಕರಿಬಹುದು, ವ್ಯವಸಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಭೂ ಪ್ರದೇಶವನ್ನ ಬಿಟ್ಟು ಇನ್ನು ಮಿಕ್ಕಿ ಉಳಿದಿರ್ತಕ್ಕಂಥದ್ದು ಏನಿದೆ, ಅರಣ್ಯಗಳು, ಕಾಡುಗಳಾಗಿರ್ಬೋದು, ನದಿ ಆಗಿರ್ಬೋದು, ಕೆರೆಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಆಮೇಲೆ ಅಣೆಕಟ್ಟೆಗಳು ಬರ್ತಾ ಗೊತ್ತಾ, ಅಣೆಕಟ್ಟೆಗಳು, ಡ್ಯಾಮ್ಗಳು,
ಇವೆಲ್ಲವನ್ನ ಹೊರತುಪಡಿಸ್ತಕ್ಕಂಥದ್ದು ಅದನ್ನ ನಾವು ಇಲ್ಲಿ ಬಳಕೆಯಾಗದ ವ್ಯವಸಾಯ ಭೂಮಿ ಅಂತ ಕರಿತೀವಿ. ಈ ಡ್ಯಾಮ್ ಕಟ್ಟಿರ್ತೀವಿ ಅಲ್ಲೇ ನಾವು ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯನಾ? ಈಗ ಕೆರೆ ಇರುತ್ತೊಂದು, ಆ ಕೆರೆಯಲ್ಲಿ ನಾವು ವ್ಯವಸಾಯವನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಅಲ್ವಾ? ಮರುಭೂಮಿ ಪ್ರದೇಶಗಳಲ್ಲಿ ವ್ಯವಸಾಯವನ್ನ ಮಾಡ್ಲಿಕ್ಕೆ ಸಾಧ್ಯನಾ? ನದಿಗಳಿದಾವೆ ಅಲ್ಲಿ ವ್ಯವಸಾಯವನ್ನ ಮಾಡ್ಲಿಕ್ಕೆ ಸಾಧ್ಯನಾ? ಹಾಗಾಗಿ ಈಗ ರಸ್ತೆಗಳು ಮಾಡಿದ್ರೆ ಅಲ್ಲಿ ವ್ಯವಸಾಯ ಮಾಡಕ್ಕಾಗುತ್ತಾ? ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವೇನಂತ ಕರಿತೀವಿ? ಬಳಕೆಯಾಗದ ಭೂ ಪ್ರದೇಶಗಳು ಅಂತ ಕರಿತೀವಿ. ಅರ್ಥಾಯ್ತಲ್ಲ? ಬಳಕೆಯಾಗದ ಭೂ ಪ್ರದೇಶಗಳು ಇವು ಭೂ ಬಳಕೆಯ ಪ್ರಕಾರಗಳು. ಎಷ್ಟಿದೆ ಭೂ ಬಳಕೆಯ ಪ್ರಕಾರಗಳು? 6 ಭೂ ಬಳಕೆಯ ಪ್ರಕಾರಗಳನ್ನು ನಾವು ನೋಡ್ತಾ ಇದೀವಿ. ಒಂದು ನಿವ್ವಳ ಸಾಗುವಳಿ ಭೂಮಿ, ಅರಣ್ಯ ಭೂಮಿ, ಆಮೇಲೆ ವ್ಯವಸಾಯೇತರ ಭೂಮಿ, ಬೀಡು ಭೂಮಿ, ಹುಲ್ಲುಗಾವಲು ಪ್ರದೇಶಗಳು ಮತ್ತು ಬಳಕೆಯಾಗದ ವ್ಯವಸಾಯೇತರ ಭೂ ಪ್ರದೇಶಗಳು. ಕ್ಲಿಯರ್ ಆಯ್ತಾ? 6 ಪ್ರಕಾರಗಳನ್ನ ಹೊಂದಿರುತ್ತೆ. ಇದು 3 ಅಂಕದ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಕ್ಲಿಯರ್ ಆಯ್ತಾ? ಹೋಗೋಣ ಮುಂದಕ್ಕೆ. ಹಾಗಾದ್ರೆ ನೆಕ್ಸ್ಟ್ ನಾವು ವ್ಯವಸಾಯದ ಪ್ರಾಮುಖ್ಯತೆಯನ್ನು ನೋಡೋದಾದ್ರೆ ಗೊತ್ತಾಯ್ತಲ್ಲ? ವ್ಯವಸಾಯದ ಪ್ರಾಮುಖ್ಯತೆ. ಹಾಗಾದ್ರೆ ವ್ಯವಸಾಯ ಅಂದ್ರೇನು? ಭೂಮಿಯನ್ನ ಉಳುಮೆ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ. ಭೂಮಿಯನ್ನ ಅಥವಾ ಕೃಷಿಯನ್ನ ಮಾಡತಕ್ಕಂಥದ್ದು ಏನಿದೆ, ಏನಕ್ಕೋಸ್ಕರ? ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳ ಉತ್ಪಾದನೆ ಅಂತಕ್ಕಂಥದ್ದು ಏನಿದೆ, ಈ ಒಂದು ಉತ್ಪಾದನೆಯನ್ನ ಮಾಡತಕ್ಕಂಥ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ? ವ್ಯವಸಾಯ ಅಥವಾ ಕೃಷಿ ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಇಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಏನು? ಇಂಪಾರ್ಟೆನ್ಸ್ ಆಫ್ ದಿ ಅಗ್ರಿಕಲ್ಚರ್ ಅಂತ ಕರಿತೀವಿ ನಾವು. ವ್ಯವಸಾಯದ ಪ್ರಾಮುಖ್ಯತೆ ಏನಿದೆ? ಪ್ರಾಮುಖ್ಯತೆ ಇಲ್ಲಿ ಮುಖ್ಯ ಕಸುಬು, ಹಾಗೇನೆ ಆಹಾರ ಧಾನ್ಯಗಳನ್ನ ಒದಗಿಸುತ್ತೆ, ಜೀವನಾಧಾರ, ಜನರಿಗೆ ಉದ್ಯೋಗ, ಹಾಗೇನೆ ಜಾನುವಾರುಗಳಿಗೆ ಏನು ಮೇವನ್ನ ಒದಗಿಸುತ್ತೆ, ಆಮೇಲೆ ಕಚ್ಚಾ ವಸ್ತು, ಆಮೇಲೆ ಆರ್ಥಿಕ ಲಾಭವನ್ನ ತಂದು ಕೊಡುತ್ತೆ. ಅರ್ಥಾಯ್ತಲ್ಲ? ಇವೆಲ್ಲವೂ ಕೂಡ ಏನಾಗಿದ್ದಾವೆ ಈ ಒಂದು ವ್ಯವಸಾಯದ ಪ್ರಾಮುಖ್ಯತೆ. ಈಗ ಅವುಗಳನ್ನ ನಾವು ನೋಡ್ತಾ ಹೋದ್ರೆ ಇಲ್ಲಿ ಹೆಚ್ಚಿನ ಜನರು ಅಂತಕ್ಕಂಥವ್ರು, ಭಾರತದ ಜನರು ಅಂತಕ್ಕಂಥವ್ರು ಹೆಚ್ಚಿನದಾಗಿ ಹಳ್ಳಿಗಳಲ್ಲಿ ವಾಸ ಮಾಡೋದ್ರಿಂದ ಏನಾಗ್ತಾ ಇದೆ, ಇಲ್ಲಿ ಹೆಚ್ಚಿನ ಜನರು ತಮ್ಮ ಉಪಕಸಬನ್ನಾಗಿ ಯಾವುದನ್ನ ಮಾಡಿದ್ದಾರೆ? ಕೃಷಿಯನ್ನಲ್ವಾ? ವ್ಯವಸಾಯವೇ ಅವರ ಮುಖ್ಯ ಕಸುಬಾಗಿರೋದ್ರಿಂದ ಇಲ್ಲಿ ನಾವು ಅವರ ಒಂದು ಉದ್ಯೋಗ ಅಂತಕ್ಕಂಥದ್ದು ಯಾವ್ದಾಗಿರುತ್ತೆ? ಕೃಷಿ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಒಂದು. ಇನ್ನ ಎರಡನೇದು ಆಹಾರ ಧಾನ್ಯವನ್ನು ಒದಗಿಸುತ್ತೆ. ಜನರಿಗೆ ಬೇಕಾಗಿರ್ತಕ್ಕಂತಹ ಆಹಾರ ಧಾನ್ಯಗಳ ಉತ್ಪಾದನೆಯನ್ನ ಯಾವುದರಿಂದ ನಾವು ಮಾಡಲಾಗುತ್ತೆ? ಕೃಷಿಯಿಂದ, ಅಂದ್ರೆ ವ್ಯವಸಾಯದಿಂದ ಮನುಷ್ಯರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಆಹಾರ ಧಾನ್ಯಗಳ ಉತ್ಪಾದನೆಗೂ ಕೂಡ ಇದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇನ್ನು ನಾವು ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಜೀವನಾಧಾರ ಬೇಸಾಯ ಅಂದ್ರೆ ಜೀವನಕ್ಕೆ ಎಷ್ಟು ಅಗತ್ಯತೆ ಇದೆ, ಮನುಷ್ಯನಿಗೆ ಯಾವುದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು? ಬದುಕಲಿಕ್ಕೆ ಆಹಾರಗಳನ್ನು ಒದಗಿಸ್ತಕ್ಕಂಥದ್ದು. ಹಾಗಾಗಿ ಜೀವನಾಧಾರ ಬೇಸಾಯ ಅಂತಲೂ ಕೂಡ ನಾವು ಇದನ್ನ ಕರಿತೀವಿ. ಜನರಿಗೆ ಉದ್ಯೋಗಾವಕಾಶಗಳನ್ನು ಕೂಡ ಕಲ್ಪಿಸುತ್ತೆ. ಜಾನುವಾರುಗಳನ್ನು ಗೊತ್ತಲ್ಲ ಏನು? ಜಾನುವಾರುಗಳಂದ್ರೆ ದನ ಕರುಗಳು, ಪಶು ಸಂಗೋಪನೆ ಅಂತ ಕರಿತೀವಿ ನೋಡ್ರಿ. ಅವುಗಳಿಗೆ ಹೆಚ್ಚಿನದಾಗಿ ವ್ಯವಸಾಯವು ಏನನ್ನು ಒದಗಿಸುತ್ತೆ? ಮೇವನ್ನು ಒದಗಿಸುತ್ತೆ. ಮನುಷ್ಯರಿಗೆ ಏನನ್ನು ಒದಗಿಸುತ್ತೆ? ಆಹಾರ ಧಾನ್ಯಗಳನ್ನು ಒದಗಿಸಿದ್ರೆ ಜಾನುವಾರುಗಳಿಗೆ ಮೇವನ್ನ ಒದಗಿಸ್ತಕ್ಕಂಥದ್ದು. ಇನ್ನ ಕಚ್ಚಾ ವಸ್ತುಗಳು ಮುಖ್ಯವಾಗಿ ಯಾವ್ದಕ್ ಬೇಕು? ಕಚ್ಚಾ ವಸ್ತುಗಳು ಮುಖ್ಯವಾಗಿ ಯಾವ್ದಕ್ ಬೇಕಾಗುತ್ತೆ? ಕೈಗಾರಿಕೆಗಳಿಗೆ ಅಲ್ವಾ? ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಕೂಡ ಇದು ಒದಗಿಸ್ತಕ್ಕಂಥದ್ದು ನಾವು ಮಾಡ್ತೀವಿ. ಸಾರಿಗೆ ವ್ಯವಸ್ಥೆನೂ ಕೂಡ ಇದರಲ್ಲಿ ಬರ್ತಕ್ಕಂಥದ್ದು, ಮಾರುಕಟ್ಟೆಗಳು ಅಂತಕ್ಕಂಥವು ಕೂಡ ಬರ್ತವೆ. ಇವೆಲ್ಲವನ್ನು ನಾವೇನಂತ ಕರಿತೀವಿ? ವ್ಯವಸಾಯದ ಪ್ರಾಮುಖ್ಯತೆ. ಅರ್ಥ ಆಯ್ತಲ್ಲ? ಜೀವನಾಧಾರ ಆಗಿದೆ, ಮುಖ್ಯ ಕಸುಬಾಗಿರ್ತಕ್ಕಂಥದ್ದು, ಕಚ್ಚಾ ವಸ್ತುಗಳನ್ನು ಒದಗಿಸುತ್ತೆ, ಜನರಿಗೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಕೂಡ ಒದಗಿಸ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಕಚ್ಚಾ ವಸ್ತುಗಳನ್ನು ಒದಗಿಸ್ತಕ್ಕಂಥದ್ದು, ಹಾಗೇನೆ ಜನರ ಜೀವನಾಧಾರವಾಗಿರ್ತಕ್ಕಂಥದ್ದು, ಹೆಚ್ಚಿನ ಲಾಭವನ್ನು ಕೂಡ ತಂದು ಕೊಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವೆಲ್ಲವನ್ನ ಒಟ್ಟಾರೆಯಾಗಿ ನಾವು ವ್ಯವಸಾಯದ ಪ್ರಾಮುಖ್ಯತೆ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಬೇಕಾ? ನೆಕ್ಸ್ಟ್ ನಾವು ವ್ಯವಸಾಯದ ವಿಧಗಳನ್ನ ನಾವು ನೋಡೋದಾದ್ರೆ ವ್ಯವಸಾಯದ ವಿಧಗಳು ಎಷ್ಟಿದಾವೆ? ವ್ಯವಸಾಯದ ವಿಧಗಳು 5 ವಿಧಗಳನ್ನ ನಾವು ಕಾಣ್ತಾ ಇದ್ದೀವಿ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಅಂಕಗಳಿಗೆ ಬರುತ್ತೆ? 3 ಅಂಕಗಳಿಗೆ ಬರ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಪರೀಕ್ಷಾ ದೃಷ್ಟಿಯಿಂದ 3 ಅಂಕಗಳಿಗೆ ಬರ್ತಕ್ಕಂಥದ್ದು. ವ್ಯವಸಾಯದ ವಿಧಗಳನ್ನ ನಾವು ನೋಡೋದಾದ್ರೆ ಒಂದು ಯಾವ್ದಿದೆ? ಸಾಂದ್ರ ಬೇಸಾಯ, ಹಾಗೇನೆ ಜೀವನಾಧಾರ ಬೇಸಾಯ. ಜೀವನಾಧಾರ ಬೇಸಾಯದಲ್ಲಿ 2 ವಿಧಗಳಿದ್ದಾವೆ. ಒಂದು ಸ್ಥಿರ ಬೇಸಾಯ ಮತ್ತು ಸ್ಥಳಾಂತರ ಬೇಸಾಯ ಅಂತಕ್ಕಂಥದ್ದು. ಇನ್ನ ವಾಣಿಜ್ಯ ಬೇಸಾಯ. ಇನ್ನು 4ನೇದಾಗಿರ್ತಕ್ಕಂಥದ್ದು ಮಿಶ್ರ ಬೇಸಾಯ, ಹಾಗೇನೆ ತೋಟಗಾರಿಕಾ ಬೇಸಾಯ.
ಅರ್ಥ ಆಯ್ತಲ್ಲ? ವ್ಯವಸಾಯದಲ್ಲಿ ಅಥವಾ ವ್ಯವಸಾಯದ ವಿಧಗಳನ್ನ ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? 5 ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು. ಸಾಂದ್ರ ಬೇಸಾಯ ಅಂದ್ರೆ ಏನು? ಯಾರಿಗಾರು ಗೊತ್ತಿದ್ಯಾ ಸಾಂದ್ರ ಬೇಸಾಯ ಎಂದರೇನು ಅಂತ? ಸಾಂದ್ರ ಬೇಸಾಯ ಎಂದರೇನು ಯಾರಿಗಾರು ಗೊತ್ತಿದ್ಯಾ? ಓಕೆ, ಹಾಗಾದ್ರೆ ಸಾಂದ್ರ ಬೇಸಾಯ ಅಂದ್ರೆ ಏನಪ್ಪ ಅಂತಂದ್ರೆ 1 ವರ್ಷದ ಅವಧಿಯಲ್ಲಿ, ಅರ್ಥ ಮಾಡ್ಕೋಬೇಕು, 1 ವರ್ಷದ ಅವಧಿಯಲ್ಲಿ ಒಂದೇ ಪ್ರದೇಶದಲ್ಲಿ 1 ಅಥವಾ 2 ಬೆಳೆಗಳನ್ನು ಬೆಳೀತಾರೆ. ಅರ್ಥ ಆಯ್ತಾ? ಸಾಂದ್ರ ಬೇಸಾಯ ಅಂದ್ರೇನು? 1 ವರ್ಷದಲ್ಲಿ ಒಂದೇ ಪ್ರದೇಶದಲ್ಲಿ 1 ಅಥವಾ 2 ಬೆಳೆಗಳನ್ನ ಬೆಳೀತಕ್ಕಂತ ವಿಧಾನ ಏನಿದೆ ಇದನ್ನ ನಾವೇನಂತ ಕರಿತೀವಿ? ಸಾಂದ್ರ ಬೇಸಾಯ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? 1 ವರ್ಷದ ಅವಧಿಯಲ್ಲಿ 1 ಅಥವಾ 2ಕ್ಕಿಂತ ಹೆಚ್ಚಿನ ಬೆಳೆಗಳನ್ನ ಬೆಳೀತಕ್ಕಂತ ಒಂದು ಪದ್ಧತಿ ಅಂತಕ್ಕಂಥದ್ದೇನಿದೆ, ಈ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ? ಸಾಂದ್ರ ಬೇಸಾಯ. ಹಾಗಾದ್ರೆ ಎಕ್ಸಾಂಪಲ್ ಹೇಳ್ಬೋದಾ ನಾವು? ಈಗ ಜೋಳ ಹಾಕಿರ್ತೀವಿ, ಜೋಳವನ್ನ ಕಟಾವ್ ಮಾಡ್ಕೊಂತೀವಿ, ಆಮೇಲೆ ನಾವೇನ್ ಮಾಡ್ತೀವಿ? ಕಡ್ಲೆ ಎಲ್ಲ ಬಿತ್ತುತ್ತೀವಿ. ಈ ಚಳಿಗಾಲದಲ್ಲಿ ಕಡ್ಲೆ ಬರುತ್ತೆ, ನಮಗೆ ಇಡ್ಲಿ ಬೀಳುತ್ತಲ್ಲ ಗೊತ್ತಲ್ಲಪ್ಪ, ಅಥವಾ ಸೂರ್ಯಕಾಂತಿಯನ್ನ ಹಾಕ್ತಿವಿ, ಜೋಳಗಳನ್ನ ಹಾಕ್ತಿವಿ. ಈ ರೀತಿಯಾಗಿ 1 ಅಥವಾ 2 ಬೆಳೆಗಿಂತ ಹೆಚ್ಚು ಬೆಳೀತಕ್ಕಂಥದ್ದೇನಿದೆ 1 ವರ್ಷದ ಅವಧಿಯಲ್ಲಿ, ಅದನ್ನ ನಾವೇನಂತ ಕರಿತೀವಿ? ಸಾಂದ್ರ ಬೇಸಾಯ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಎರಡನೇ ನೋಡೋದಾದ್ರೆ ಜೀವನಾಧಾರ ಬೇಸಾಯ. ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಏನು ಜೀವನಾಧಾರ ಅಂತಾನೆ, ಮನುಷ್ಯನಿಗೆ ಮುಖ್ಯವಾಗಿ ಜೀವಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಆಹಾರ ಧಾನ್ಯಗಳ ಉತ್ಪಾದನೆ ಏನಿದೆ, ಈ ಒಂದು ಉತ್ಪಾದನೆಯನ್ನು ನಾವೇನಂತ ಕರಿತೀವಿ? ಜೀವನಾಧಾರ ಬೇಸಾಯ ಎಂಬುದಾಗಿ ಕರೆಯಲಾಗುತ್ತೆ ಅಲ್ವಾ? ಜೀವನಾಧಾರ ಬೇಸಾಯ. ಅದರಲ್ಲಿ 2 ವಿಧಗಳನ್ನ ಕೇಳಿದ ನಾವು ಅಲ್ವಾ? 2 ವಿಧಗಳಿದ್ದಾವೆ. ಒಂದು ಸ್ಥಿರ ಬೇಸಾಯ, ಎರಡನೇದು ಸ್ಥಳಾಂತರ ಬೇಸಾಯ. ಏನು ಹಾಗಾದ್ರೆ ಸ್ಥಿರ ಬೇಸಾಯ ಅಂದ್ರೇನು? ಸ್ಥಳಾಂತರ ಬೇಸಾಯ ಅಂದ್ರೆ ಏನು ಅಲ್ವಾ? ಸ್ಥಿರ ಬೇಸಾಯ ಅಂದ್ರೇನು? ಸ್ಥಳಾಂತರ ಬೇಸಾಯ ಅಂದ್ರೇನು ಅಂತ. ಹಾಗಾದ್ರೆ ನಾವು ಸ್ಥಿರ ಬೇಸಾಯ ಅಂತಂದ್ರೆ ಸತತವಾಗಿ ಸುಮಾರು ವರ್ಷಗಳಿಂದ ಒಂದೇ ಪ್ರದೇಶದಲ್ಲಿ ವ್ಯವಸಾಯವನ್ನ ಮಾಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ? ಸ್ಥಿರ ಬೇಸಾಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸ್ಥಿರ ಬೇಸಾಯ ಅಂದ್ರೇನು? ಸುಮಾರು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ವ್ಯವಸಾಯವನ್ನ ಮಾಡ್ತಕ್ಕಂಥ ಒಂದು ಪದ್ಧತಿ ಏನಿದೆ, ಈ ಒಂದು ಪದ್ಧತಿಯನ್ನ ನಾವೇನಂತ ಕರಿತೀವಿ? ಸ್ಥಿರ ಅಂದ್ರೆ ಅಲ್ಲೇ ಇದ್ದು ಸುಮಾರು ವರ್ಷಗಳ ಕಾಲ ಒಂದೇ ಪ್ರದೇಶದಲ್ಲಿದ್ದು ಅಲ್ಲೇ ವ್ಯವಸಾಯವನ್ನ ಮಾಡ್ತಕ್ಕಂತಹ ಒಂದು ವಿಧಾನ ಏನಿದೆ, ಈ ಒಂದು ವಿಧಾನವನ್ನ ನಾವೇನಂತ ಕರಿತೀವಿ? ಸ್ಥಿರ ಬೇಸಾಯ ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಆಯ್ತಾ? ಅರ್ಥ ಆಯ್ತು? ಈಗ ಸ್ಥಿರ ಅಂದ್ರೇನು? ಶಾಶ್ವತವಾಗಿ ಒಂದೇ ಸ್ಥಳದಲ್ಲಿ ನೆಲೆಸಿರ್ತಕ್ಕಂಥದ್ದು ಅಂತ. ಹಾಗಾದ್ರೆ ಎರಡನೇದು ಏನ್ ಹೇಳ್ತಾ ಇದ್ದಾರೆ? ಸ್ಥಳಾಂತರ ಬೇಸಾಯ. ಸ್ಥಳಾಂತರ ಬೇಸಾಯ ಅಂದ್ರೆ ಒಂದೇ ವಲಸೆ ಹೋಗುವುದು ಅಂತ ಕರಿತೀವಿ, ಗೊತ್ತಾ? ಈಗ ಒಂದೇ ಭೂಪ್ರದೇಶದಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ವರ್ಷ 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 ಉತ್ಪಾದನೆ ಮಾಡ್ತಾ 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 ಅಲ್ಲಿ ಮಣ್ಣಿನ ಫಲವತ್ತತೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಮಣ್ಣಿನ ಫಲವತ್ತತೆ ಕಡಿಮೆ ಆದಾಗ ಇಳುವರಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ? ಅಲ್ಲಿ ಇರ್ತಕ್ಕಂಥ ಜನರು ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗಿ ವ್ಯವಸಾಯವನ್ನ ಕೈಗೊಳ್ತಾರೆ. ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಅದನ್ನ. ಆದಿಮಾನವರು ಗೊತ್ತಲ್ಲ, ಇಲ್ಲಿ ಬೇಟಾಡ್ತಕ್ಕಂಥ ವ್ಯವಸಾಯವನ್ನು ಮಾಡ್ಬೇಕಾದ್ರೆ ಅಲ್ಲಿ ಏನಾರ ಗೆಡ್ಡೆ ಗಿಡಗಳು ಖಾಲಿ ಆದ್ರೆ ಮಾಡ್ತಿದ್ರು, ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಸ್ಥಳಾಂತರ ಬೇಸಾಯ ಎಂಬುದಾಗಿ ಕರೆಯಲಾಗುತ್ತೆ. ಕ್ಲಿಯರ್ ಆಯ್ತಾ? ಜೀವನಾಧಾರ ಬೇಸಾಯಗಳಲ್ಲಿ ಎಷ್ಟು ವಿಧಗಳಿದ್ದಾವೆ? 2 ವಿಧಗಳಿದ್ದಾವೆ. ಒಂದು ಸ್ಥಿರ ಬೇಸಾಯ, ಇನ್ನೊಂದು ಸ್ಥಳಾಂತರ ಬೇಸಾಯ. ಕ್ಲಿಯರ್? ಇನ್ನ ಮೂರನೇದು ಬಂದ್ರೆ ನಾವು ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ಏನು ವಾಣಿಜ್ಯ ಬೇಸಾಯ ಅಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಾಭವನ್ನ ಗಳಿಸ್ತಕ್ಕಂತಹ ದೃಷ್ಟಿಯಿಂದ ಬೆಳೀತಕ್ಕಂತಹ ಬೆಳೆಗಳನ್ನ ನಾವೇನಂತ ಕರಿತೀವಿ? ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ಹಣಕಾಸಿಗೆ ಸಂಬಂಧಪಟ್ಟಂತೆ ಈಗ ಜೀವನಾಧಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು? ಆಹಾರ ಧಾನ್ಯಗಳನ್ನ ಬೆಳೀತಾ ಇದೀವಿ. ಈಗ ಬೇರೆ ಬೇರೆ ವಸ್ತುಗಳನ್ನ ನಾವು ಕೊಂಡ್ಕೋಬೇಕಂದ್ರೆ ಮುಖ್ಯವಾಗಿ ನಮಗೆ ಏನ್ ಬೇಕು? ದುಡ್ಡು ಬೇಕಲ್ವಾ? ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ? ವಾಣಿಜ್ಯ ಬೇಸಾಯಗಳನ್ನ ಬೆಳಿತೀವಿ. ಯಾವ್ಯಾವ ಹಾಗಾದ್ರೆ ವಾಣಿಜ್ಯ ಬೆಳೆಗಳು? ತೆಂಗು, ಅಡಿಕೆ, ಬಾಳೆ, ಏಲಕ್ಕಿ, ಲವಂಗ ಅಲ್ವಾ? ಸಾಂಬಾರು ಪದಾರ್ಥಗಳು, ಸೂರ್ಯಕಾಂತಿ, ಎಣ್ಣೆಕಾಳುಗಳು ಅಂತ ಕರಿತೀವಿ ನಾವು. ಶುಂಠಿ, ಇವೆಲ್ಲವೂ ಕೂಡ ಏನು ಹಣವನ್ನ ಸಂಪಾದನೆ ಮಾಡ್ತಕ್ಕಂಥವು. ಹಾಗಾಗಿ ಇವುಗಳನ್ನ ನಾವೇನಂತ ಕರಿತೀವಿ? ವಾಣಿಜ್ಯ ಬೇಸಾಯ ಎಂಬುದಾಗಿ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ವಾಣಿಜ್ಯ ಬೇಸಾಯ ಎಂಬುದಾಗಿ ಕರೆಯಲಾಗುತ್ತೆ. ಇನ್ನ ಮಿಶ್ರ ಬೇಸಾಯ. ಯಾರಿಗೆ ಗೊತ್ತಾ ಮಿಶ್ರ ಬೇಸಾಯ ಅಂದ್ರೆ? ಅಲ್ಲೇ ಕ್ವಶನ್ ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಮಿಶ್ರ ಬೇಸಾಯ ಯಾರು ಹೇಳ್ತೀವಿ?
ಎದ್ದಿದ್ಕೊಂಡು ಹೇಳ್ಬೇಕು ಯಾರು ಹೇಳ್ತೀರಿ ಮಿಶ್ರ ಬೇಸಾಯ ಅಂದ್ರೆ ಏನು ಅಂತ ಎನಿಬಡಿ ಮಿಶ್ರ ಬೇಸಾಯ ಎಂದರೇನು ತಪ್ಪಾದ ನಾನು ಹೇಳ್ತೀನಿ ಪರವಾಗಿಲ್ಲ ಮಿಶ್ರ ಬೇಸಾಯ ಅಂದ್ರೆ ಏನು ಮಿಶ್ರ ಬೇಸಾಯ ಅಂದ್ರೆ ಏನು ಓಕೆ ನಾನೇ ಹೇಳ್ತೀನಿ ಬಿಡಿ ಮಿಶ್ರ ಬೇಸಾಯ ಅಂತಂದ್ರೆ ವ್ಯವಸಾಯದ ಜೊತೆಗೆ ಆಹಾರ ಧಾನ್ಯಗಳ ಉತ್ಪಾದನೆಯ ಜೊತೆಗೆ ಪಶು ಸಂಗೋಪನೆಯನ್ನ ಮಾಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ ಮಿಶ್ರ ಬೇಸಾಯ ಅಂತ ಕರಿತೀವಿ ನಿಮ್ಮ ಮೈಂಡಲ್ಲಿ ಏನಿತ್ತು ಹೇಳ ನಾನು ಮಿಶ್ರ ಬೇಸಾಯ ಅಂದ್ರೆ ಏನ್ ಹೇಳ ಒಂದೇ ಭೂಪ್ರದೇಶದಲ್ಲಿ ಹಲವಾರು ಬೆಳೆಗಳನ್ನು ಬೆಳೀತಕ್ಕಂಥದ್ದು ನಿಜ ತಾನೆ ಹೌದಲ್ಲ ತಪ್ಪು ಈಗ ಏನ್ ಮಾಡ್ತೀವಿ ನಾವು ಜೋಳ ಹಾಕಿರ್ತೀವಿ ಮಧ್ಯದಲ್ಲಿ ಅವರೇನ ತೊಗರಿನ ಹಾಕಿರ್ತೀವಿ ಇದನ್ನ ನಾವು ಮಿಶ್ರ ಬೇಸಾಯ ಅಂತ ಕರಿತೀವಿ ಅನ್ನೋದು ನಿಮ್ಮ ಮೈಂಡಲ್ಲಿ ಇರ್ತದೆ ತಪ್ಪು ಅದಲ್ಲ ಮಿಶ್ರ ಬೇಸಾಯ ಅಂತಂದ್ರೆ ಆಹಾರ ಧಾನ್ಯಗಳ ಜೊತೆಗೆ ಪಶು ಸಂಗೋಪನೆಯನ್ನ ಮಾಡ್ತಕ್ಕಂಥದ್ದು ಪಶು ಅಂದ್ರೆ ಏನು ಪ್ರಾಣಿಗಳನ್ನ ಸಾಕ್ತಕ್ಕಂಥದ್ದು ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮೊಲ ಸಾಕಾಣಿಕೆ ದನ ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಅಂದ್ರೆ ಗೊತ್ತಾ ಹೈನುಗಾರಿಕೆ ಅಂತಾನೆ ಬರುತ್ತೆ ಹೈನುಗಾರಿಕೆ ಮೀನು ಸಾಕಾಣಿಕೆಯಲ್ಲೂ ಕೂಡ ಮಿಶ್ರ ಬೇಸಾಯದಲ್ಲೇ ಬರುತ್ತೆ ಹೈನುಗಾರಿಕೆ ಬೇರೆ ಬರುತ್ತೆ ಏನ್ ಹೈನುಗಾರಿಕೆ ಅಂದ್ರೆ ಹಾಲನ್ನ ಉತ್ಪಾದನೆ ಮಾಡ್ತಕ್ಕಂಥದನ್ನ ನಾವು ಹೈನುಗಾರಿಕೆ ಅಂತ ಕರಿತೀವಿ ಅರ್ಥ ಆಯ್ತಲ್ಲ ಒಟ್ಟಾರೆಯಾಗಿ ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಯಾವುದು ಮಿಶ್ರ ಬೇಸಾಯ ಏನ್ ಮಿಶ್ರ ಬೇಸಾಯ ಅಂತಂದ್ರೆ ಆಹಾರ ಧಾನ್ಯಗಳ ಜೊತೆಗೆ ಪಶು ಸಂಗೋಪನೆಯನ್ನ ಮಾಡ್ತಕ್ಕಂಥದ್ದೇನಿದೆ ಇದನ್ನ ನಾವೇನಂತ ಕರಿತೀವಿ ಮಿಶ್ರ ಬೇಸಾಯ ಎಂಬುದಾಗಿ ಕರೆಯಲಾಗುತ್ತೆ ಕ್ಲಿಯರ್ ಆಯ್ತಾ ಅರ್ಥ ಆಯ್ತಲ್ಲ ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ತೋಟಗಾರಿಕಾ ಬೇಸಾಯ ತೋಟಗಾರಿಕಾ ಬೇಸಾಯ ಅಂದ್ರೆ ಗೊತ್ತಲ್ಲ ನಿಮಗೆ ತೆಂಗಿನ ತೋಟ ಹೂವಿನ ತೋಟ ಅಡಿಕೆ ತೋಟ ಕಾಫಿ ತೋಟ ಬಾಳೆ ತೋಟ ಅಲ್ವಾ ಈ ರೀತಿಯಾಗಿ ನಾವು ಕಮರ್ಷಿಯಲ್ ಆಗಿದ್ರೆ ವಾಣಿಜ್ಯ ಬೆಳೆಗಳನ್ನ ಮಾಡ್ತಕ್ಕಂಥದ್ದು ಏನಿದಾವೆ ಹೂವಿನ ತೋಟ ಇವೆಲ್ಲವನ್ನ ನಾವು ಟೋಟಲ್ ಆಗಿ ಏನಂತ ಕರಿತೀವಿ ತೋಟಗಾರಿಕಾ ಬೇಸಾಯ ಎಂಬುದಾಗಿ ಕರೆಯಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಇವತ್ತು ಯಾವುದಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ತೋಟಗಾರಿಕಾ ಬೇಸಾಯಕ್ಕೆ ಯಾಕೆಂತಂದ್ರೆ ಹೆಚ್ಚಿನ ಹಣ ಸಂಪಾದನೆಯನ್ನ ಮಾಡಬೇಕು ಆರ್ಥಿಕವಾಗಿ ಪ್ರಬಲತೆಯನ್ನ ಹೊಂದಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಈ ಒಂದು ತೋಟಗಾರಿಕಾ ಬೇಸಾಯಕ್ಕೆ ಹೆಚ್ಚಿನ ಒತ್ತನ್ನ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ ಇಷ್ಟು ಪ್ರಮುಖವಾಗಿರ್ತಕ್ಕಂತಹ ವ್ಯವಸಾಯದ ವಿಧಗಳು ಅರ್ಥ ಆಯ್ತಾ ವ್ಯವಸಾಯದ ವಿಧಗಳು ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಒಂದು ಚಟುವಟಿಕೆಯನ್ನ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರವನ್ನ ನಾವು ಬರೆಯುವುದರ ಮೂಲಕ ಈ ಒಂದು ಚಟುವಟಿಕೆಯನ್ನ ಮಾಡೋಣ ಓಕೆ
ಚಟುವಟಿಕೆಯಲ್ಲಿ ಭಾಗವಹಿಸಿರುವಂತಹ ಪ್ರಜ್ವಲ್ ಮತ್ತು ಜೀವನ್ ಅವರಿಗೆ ಧನ್ಯವಾದಗಳು. ಈಗ ಹೋಮ್ವರ್ಕಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳು. ಭೂಬಳಕೆ ಎಂದರೇನು? ಭೂಬಳಕೆ ಎಂದರೇನು? ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ನೆಕ್ಸ್ಟ್, ವ್ಯವಸಾಯದ ಪ್ರಾಮುಖ್ಯತೆ. ವ್ಯವಸಾಯದ ಪ್ರಾಮುಖ್ಯತೆ. ವ್ಯವಸಾಯದ ಪ್ರಕಾರಗಳು ಯಾವುವು? ವ್ಯವಸಾಯದ ಪ್ರಕಾರಗಳು. ವ್ಯವಸಾಯದ ಪ್ರಕಾರಗಳು ಯಾವುವು? ಧನ್ಯವಾದಗಳು.